ಪ್ರಿಪ್ರೇಷನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೇಗೆ ಕೇಕ್ ಮಾಡ್ಬೋದು ಮನೆಯಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇವತ್ತು ನನ್ನ ಮ್ಯಾರೇಜ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ಮ್ಯಾರೇಜ್ ಆ್ಯನಿವರ್ಸರಿಗೆ ಏನಾದರೂ ಸ್ಪೆಷಲ್ ಮಾಡಬೇಕಂತ ಸೊ ಕೇಕನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆಚೆಯಿಂದಲೂ ತರ್ಬೋದು ಕೇಕ್, ಬಟ್ ನಾವು ಮಾಡಿ ತಿಂದಾಗ ಸ್ಪೆಷಲ್ ಡೇಗೆ ಒಂಥರ ಸ್ಪೆಷಲ್ ಫೀಲೇ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಕೇಕನ್ನು ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ, ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೋತೀನಿ ಹೇಗೆಲ್ಲ ಬಂದಿದೆ ಅಂತ, ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ರೀಚ್ ಆಗುತ್ತೆ, ನೀವು ನೋಡ್ಬೋದು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹೇಗೆಲ್ಲ ಕೇಕ್ ಪ್ರಿಪ್ರೇಷನ್ ಮಾಡ್ಕೋಬೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ಅನ್ನೋದನ್ನು ನಾನು ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ. ಸೊ ನಾನಿಲ್ಲಿ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸೊ ಖರ್ಜೂರ ತೊಗೊಂಡಿದ್ದೀನಿ, ವಾಲ್ನಟ್ಸ್ ತೊಗೊಂಡಿದ್ದೀನಿ, ಹಾಗೆ ಮಣುಕು ತೊಗೊಂಡಿದ್ದೀನಿ, ಆ್ಯಪಲ್ಸನ್ನ ಚಿಕ್ಕಾಗಿ ಕಡ್ಡಾಗಿ ಮಾಡಿ ತೊಗೊಂಡಿದ್ದೀನಿ, ಕ್ಯಾಶ್ಯೂ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ, ಹಾಗೆ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಥರ ಆರೆಂಜನ್ನು 2 ಆರೆಂಜನ್ನು ತೆಗೆದುಕೊಂಡಿದ್ದೀನಿ, ಬಿಕಾಸ್ ಜ್ಯೂಸ್ ಮಾಡಬೇಕಾಗುತ್ತೆ. ಸೊ 2 ಆರೆಂಜನ್ನು ಈ ಥರ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಜಾಗ್ರಿ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಸೊ ಜಾಗ್ರಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ನೆಕ್ಸ್ಟು ಬಾದಾಮ್ ತೋರಿಸೋದು ಮಿಸ್ ಮಾಡಿದೆ, ಸೊ ಬಾದಾಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಅದೇನು 2 ಆರೆಂಜಸನ್ನು ಪೀಲ್ ಮಾಡಿಟ್ಟಿದ್ದೆಲ್ಲ, ಸೊ ಅದನ್ನು ನಾನು ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂದರೆ ನಾನಿಲ್ಲಿ ಜಾಗ್ರಿ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಸೊ ಜಾಗ್ರಿ ಪೌಡರು ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ದಟ್ಸ್ ವೈ ನಾನು ಜಾಗ್ರಿ ಪೌಡರನ್ನ ತೆಗೆದುಕೊಂಡಿದ್ದೀನಿ. ಸೊ ಏನು ಮಾಡಬೇಕಂದ್ರೆ ಈ ಪೌಡರನ್ನು ನಾವು ಕಂಪ್ಲೀಟ್ಲಿ ಅದು ಮೆಲ್ಟ್ ಆಗೋವರೆಗೂ ಲೋ ಫ್ಲೇಮಲ್ಲೇ ನಾವು ಮಾಡ್ತಾ ಇರಬೇಕಂತ ಹೇಳ್ತೀನಿ. ಸೊ ವೆಯ್ಟ್ ಮಾಡಬೇಕು, ಕಂಪ್ಲೀಟಾಗಿ ಅದು ಮೆಲ್ಟ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಈ ಥರ ಮಾಡ್ತಾ ಇರಬೇಕು. ನಮ್ಮದೇನು ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಸೊ ಎಲ್ಲವನ್ನು ಅದು ಕಂಪ್ಲೀಟ್ಲಿ ಮೆಲ್ಟ್ ಆಗಿದ್ದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಂಪ್ಲೀಟ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಕೊಂಡು ಒನ್ ಟೈಮ್ ಮಿಕ್ಸ್ ಕೊಡಬೇಕಂತ ಹೇಳ್ತೀನಿ. ಸೊ ಈ ಥರ ನೀಟಾಗಿ ಒನ್ ಟೈಮು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ನಾವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆರೆಂಜ್ ಜ್ಯೂಸನ್ನು, ಸೊ ಅದು ಆರೆಂಜ್ ಜ್ಯೂಸನ್ನು ಅದು ಕೂಲಾಗೋವರೆಗೂ ವೆಯ್ಟ್ ಮಾಡಿ. ಸೊ ಆರೆಂಜ್ ಜ್ಯೂಸನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆರೆಂಜ್ ಜ್ಯೂಸನ್ನು ಆ್ಯಡ್ ಮಾಡಿಕೊಂಡು ಈ ಥರ ಒನ್ ಟೈಮ್ ಮತ್ತೆ ಚೆನ್ನಾಗಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಆಟಾನ ತೊಗೋಬೇಕು. ಸೊ ನಾನಿಲ್ಲಿ ವೀಟ್ ಫ್ಲೋರ್ ತೊಗೊಂಡಿದ್ದೀನಿ. ಸೊ ಇದರಿಂದ ನಾನು 2 ಕಪ್ ಆಗೋಷ್ಟು ವೀಟ್ ಫ್ಲೋರನ್ನು ತೊಗೊಂಡಿದ್ದೀನಿ. ಸೊ ನೀವು ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ನೀವು ಅಷ್ಟು ವೀಟ್ ಫ್ಲೋರನ್ನು ತೊಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಮಿಲ್ಕನ್ನು ಆ್ಯಡ್ ಮಾಡಿ ಸ್ವಲ್ಪ. ಸೊ 1 ಬಟ್ಲ ಮಿಲ್ಕ್ ಆ್ಯಡ್ ಮಾಡಿದ್ದೆ ನಾನು. ಸೊ ನೆಕ್ಸ್ಟ್ ಅದನ್ನು ಒಂದು ಸ್ವಲ್ಪ ಆಲಿವ್ ಆಯಿಲನ್ನು ಆ್ಯಡ್ ಮಾಡಿದ್ದೆ. ಸೊ ಮಿಕ್ಸ್ ಕೊಡಿ, ಅದನ್ನು ಆಲಿವ್ ಆಯಿಲ್ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಿ ನೀವು ಏನು ಪ್ರಿಪೇರ್ ಮಾಡಿ ಇಟ್ಟಿರ್ತೀಯಲ್ಲ ಡ್ರೈ ಫ್ರೂಟ್ಸನ್ನು, ಸೊ ಅದನ್ನೆಲ್ಲನೂ ಇದರಲ್ಲಿ ಹಾಕಿ ಒಂಥರ ಬ್ಯಾಟರ್ ಆಗಿ ಇದನ್ನು ನೀಟಾಗಿ ಕಲಿಸ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿರಿ. ಸೊ ವಿಡಿಯೋದಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಈ ಥರ ಎಲ್ಲ ಮಿಕ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ನಾನು ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಕೇಕ್ ಪ್ಯಾನ್ ಇದ್ದರೆ ತುಂಬ ಒಳ್ಳೆಯದು. ಸೊ ಕೇಕ್ ಪ್ಯಾನನ್ನು ಯೂಸ್ ಮಾಡಿ. ನೆಕ್ಸ್ಟು ಬಟರ್ ಪೇಪರ್ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಬದಲು ನಾನು ಆಯಿಲನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ನೀವೇನು ಪ್ರಿಪೇರ್ ಮಾಡಿರ್ತೀರಲ್ಲ ಅದು ಬ್ಯಾಟರನ್ನು ಅದನ್ನು ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಈ ಥರ ತೋರಿಸಿದ ವಿಡಿಯೋದಲ್ಲಿ ನೋಡ್ಬೋದು ಈ ಥರ ಇದೆಯಲ್ಲ. ಸೊ ಈ ಥರ ನೀಟಾಗಿ ನೀವು ಹಾಕ್ಕೊಂಡು ಮೇಲೆ ನೀವು ಡ್ರೈ ಫ್ರೂಟ್ಸನ್ನು ಲೋಡ್ ಮಾಡ್ಬೋದು. ಲೈಕ್ ಕ್ಯಾಶ್ಯೂನ ಹಾಕಿದ್ದೀನಿ, ಟೂಟಿ ಫ್ರೂಟಿ ಅದನ್ನೆಲ್ಲ ಹಾಕ್ಕೊಂಡು. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಮಾಡಿ ಒಂದು ಬಾಣಲೆ ತೊಗೊಂಡು ಅದನ್ನು ನೀವು 5 ಮಿನಿಟ್ ಪ್ರೀ ಹೀಟ್ ಮಾಡಿ. ಈ ಥರ ನಾನು ಒಳಗಡೆ ಪ್ಲೇಟ್ ಇಟ್ಟಿದ್ದೀನಿ, ನೀವು ಅದ್ರ ಬದಲು ಸ್ಟ್ಯಾಂಡ್ ಇಡ್ಬೋದು. ಸ್ಟ್ಯಾಂಡ್ ಇಟ್ಟು ಸೊ ಹೈಟ್ ಬರಲಿ ಅಂತ ನಾನು ಪ್ಲೇಟ್ ಇಟ್ಟಿದ್ದೀನಿ. ನೀವು ಅದ್ರ ಬದಲು ಸ್ಟ್ಯಾಂಡ್ ಇಡಿ, 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ. ಆಮೇಲೆ ನೀವೇನು ಪ್ರಿಪೇರ್ ಮಾಡಿ ಇಟ್ಟಿರ್ತೀರಲ್ಲ ಸ್ವಲ್ಪ ಬ್ಯಾಟರ್ನ ಅದನ್ನು ಇಟ್ಟು ನೀವು ಅದನ್ನು ಮುಚ್ಚಬೇಕಾಗುತ್ತೆ. ಸೊ 45-50 ಮಿನಿಟ್ಸ್ವರೆಗೂ ಆ ಥರ ಹೀಟ್ ಮಾಡೋಕ್ಕೆ ಬಿಡಿ. ಆವಾಗ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಚೆಕ್ ಮಾಡಿಬಿಟ್ಟು ಸೊ ಫೈನಲ್ ಪ್ರಾಡಕ್ಟು ಈ ಥರ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬಂದಿತ್ತು, ನಂಗೆ ಲೈಕ್ ಆಯಿತು ಟೇಸ್ಟ್ ವೈಸು. ಬಟ್ ಸ್ಪಾಂಜಿನೆಸ್ ಅಷ್ಟೊಂದು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನೀವು ಏನಾದರೂ ಆ್ಯಡ್ ಮಾಡ್ಬೋದು.
ಈಗ ಆ ಥರ ಏನಾದರೂ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಸೆಲೆಬ್ರೇಷನ್ಗೆ ಸೊ ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ನಾವು ಮಾಡಿದ್ದು ಕೇಕ್ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಾವು ಸೆಲೆಬ್ರೇಷನ್ಗೆ 3 ಜನನೂ ಕೂತ್ಕೊಂಡು ಕೇಕನ್ನು ಕಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ಕೇಕು ಕಟ್ ಮಾಡಬೇಕಂತ ನೋಡಿ ನನ್ನ ಮಗಳನ್ನು ಕರ್ಕೊಂಡಿದ್ವಿ. ಸೊ ಅವಳು ಯಾಕೋ ಹಠ ಮಾಡ್ತಾಯಿದ್ಲು. ಸೊ ಅವಳನ್ನು ನಾನು ಕರ್ಕೊಂಡು ಸೊ ಇವಾಗ ನಾವು ಕೇಕನ್ನು ಕಟ್ ಮಾಡ್ತಾಯಿದ್ದೀವಿ. ಸೊ 3 ಜನ ಒಟ್ಟಿಗೆ ಕೂತ್ಕೊಂಡು ಸೊ ಆ್ಯನಿವರ್ಸರಿ ಒಂಥರ ಸ್ಪೆಷಲಾಗಿ ಆಯಿತು ಅಂತ ಹೇಳ್ಬೋದು. ಸೊ ಕೇಕು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಟೇಸ್ಟ್ ವೈಸು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಮಗೆ. ಸೊ ನೀವು ಮನೆಯಲ್ಲಿ ಈ ಥರ ಏನಾದರೂ ನಿಮ್ಮದು ಆ್ಯನಿವರ್ಸರಿ ಏನಾದರೂ ಬರ್ತ್ಡೇ ಇದ್ದರೆ ಸೊ ಮನೆಯಲ್ಲೇ ಕೇಕು ನಾವೇ ಪ್ರಿಪೇರ್ ಮಾಡಿಕೊಂಡು ಮಾಡೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಒಂಥರ ಸ್ಪೆಷಲ್ ಫೀಲ್ ಅನಿಸುತ್ತೆ ಅಂತ ಹೇಳ್ಬೋದು ನಾವು ಮಾಡಿದ್ದು ಅಂತ ಹೇಳಿ. ಸೊ ಚೆನ್ನಾಗಿ ಬಂದಿತ್ತು. ನಾವು ಕೇಕ್ ಕಟ್ ಮಾಡಿ ಒಬ್ರಿಗೊಬ್ಬರು ತಿನ್ನಿಸ್ತಾ ಇದ್ವಿ. ಹಾಗೆ ಇಷ್ಟೇ ಅಂತ ಹೇಳ್ಬೋದು. ಸ್ವೀಟ್ ಆ್ಯಂಡ್ ಶಾರ್ಟ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ಮದುವೆ ಆಗಿ 2 ವರ್ಷ ಆಯಿತು. ಸೊ 2 ವರ್ಷ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ 3rd ಇಯರ್ಗೆ ಎಂಟರ್ ಆಗ್ತಿದ್ದೀವಿ. ಸೊ ಇದೊಂದು ನಾವು ವಿಡಿಯೋ ಮೆಮ್ರಿಗೋಸ್ಕರ ಇರಲಿ. ಸೊ ನಾನೇ ಕೇಕ್ ಮಾಡಿದ್ದು 2nd ಇಯರ್ದು ಅಂತ ಹೇಳಿ. ಸೊ ಲಾಸ್ಟ್ ಇಯರ್ ನಾವು ಕೇಕನ್ನು ಹೊರಗಡೆ ತೊಗೊಂಡು ಬಂದಿದ್ವಿ. ಸೊ ಇಯರ್ ಕೇಕನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಸೊ ನಾನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸೊ ಕೇಕ್ ಮಾಡಿದ್ದು ಒಂಥರ ಫೀಲ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗೆ ಕೇಕ್ ತಿಂತಾ ಎಲ್ಲ ಮೆಮ್ರೀಸ್ನೆಲ್ಲ ರಿಕಾಲ್ ಮಾಡ್ತಾ ಮಾತಾಡ್ತಾ ನಾವು ನಮ್ಮ ಆ್ಯನಿವರ್ಸರಿನ ಹೀಗೆ ಕಳೆದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಸ್ವೀಟ್ ಮೂಮೆಂಟ್ ಅಂದರೆ ಲಾಸ್ಟ್ ಇಯರ್ ನನ್ನ ಮಗಳು ಹೊಟ್ಟೆಯಲ್ಲಿದ್ಲು. ಸೊ ಈ ಇಯರ್ ಅವಳಿಗೆ ಆಲ್ರೆಡಿ 9 ಮಂತ್ಸ್ ಕಂಪ್ಲೀಟ್ ಆಗಿ 10 ಮಂತ್ಸ್ ರನ್ನಿಂಗ್ ಇದೆ. ಸೊ ತುಂಬಾ ಖುಷಿ ಅನಿಸುತ್ತೆ ನೋಡೋಕ್ಕೆ. ಎಲ್ಲ ಒಂಥರ ಸ್ಪೆಷಲ್ ಫೀಲೇ ಅನಿಸುತ್ತೆ. ಇದೆಲ್ಲ ನನಗೆ ತುಂಬಾ ಲೈಕ್ ಆಯಿತು ಅಂತ ಹೇಳ್ಬೋದು. ಇಯರ್ ಸ್ಪೆಷಲ್ ಸೆಲೆಬ್ರೇಷನ್ ವಿತ್ ಮೈ ಡಾಟ್ರ್ ಅಂತಂದರೆ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು. ಬಾಯ್.